ನಮ್ಮ ಚಿಕ್ಕಣ್ಣ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ನೋಡಬಹುದು ಇಲ್ಲಿ. ನಮಸ್ಕಾರ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಆಶ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ನೋಡಿ. ಗೊತ್ತಾಯ್ರಲ್ಲ? ಗೊತ್ತಲ್ವಾ? ಚಿಕ್ಕಣ್ಣ, ಮಂಜಣ್ಣ, ಆಮೇಲೆ ರಾಜೇಶ್ ಅಣ್ಣ. ಸೊ ನಿಜವಾಗ್ಲೂ ಇಲ್ಲಿರೋ ದೇವ್ರ ಮಕ್ಳು ಎಲ್ಲ ಪ್ರತಿದಿನ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ ಅಂದ್ರೆ ಇವರು ಮತ್ತೆ ಕೇರ್ಪುರಂ ಮಾರ್ಕೆಟ್ ಅಲ್ಲಿರೋ ಎಲ್ಲಾ ಸಂತೆ ಮಕ್ಕಳು ಕಾರಣ. ಮೊದಲನೇದಾಗಿ ಅವ್ರು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ರೈತರಿಗೆ, ಸಂತೆ ಮಕ್ಕಳಿಗೆ, ಚಿಕ್ಕಣ್ಣಂಗೆ ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕನ್ನಿಸ್ಲಿ. ವಿಶೇಷವಾಗಿ ಇವತ್ತು ನಮ್ಮ ಚಿಕ್ಕಣ್ಣ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ನೋಡಬಹುದು ಇಲ್ಲಿ. ಕಾಣಿಸ್ತಾ ಇದೆಯಾ? ಸೊ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಅಪ್ಪಟ ಅಭಿಮಾನಿಯಾಗಿ ಅವರ ಒಂದು ಜನ್ಮದಿನವನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಉಪೇಂದ್ರ ಸರ್ ಅವರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಉಪೇಂದ್ರ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನ ಕರುಣಿಸಲಿ. ನಿಮ್ಮ ಒಬ್ರು ಅಭಿಮಾನಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂತಹ ಬರೋಬ್ಬರಿ 160 ಜನ ದೇವ್ರ ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದೇ ನಿಜವಾಗ್ಲೂ ಅವ್ರು ಇಷ್ಟಪಡುವಂತ ಕೆಲಸ ಅಂದ್ರೆ ಅವರು ಕೇಕ್ ಆಗ್ಲಿ ಯಾರಾಗ್ಲಿ ತಗೊಂಡೋಗಿ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಈ ತರ ಸಮಾಜಮುಖಿ ಕೆಲಸ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ. ಒಳ್ಳೇದಾಗ್ಲಿ ಅವ್ರಿಗೆ. ಜನ್ಮದಿನದ ಶುಭಾಶಯಗಳು. ನೀವೇನ್ ಹೇಳ್ತೀರಾ ಒಪ್ಪಿ ಸರ್ ಬಗ್ಗೆ? ನಮ್ಮ ಉಪೇಂದ್ರ ಮನೆಗೆ ಯಾವಾಗ ಹೋಗ್ತಾ ಇದ್ದೆ, ಎರಡವ ಮೂರವ ನಿಂತ್ಕೊಂಡು ಹೋದನು, ಗೇಟಿಂದ ಹೋಗೋರು ಅವ್ರಿಗೆ ನಮ್ಗೆ ತುಂಬಾ ಮರ್ಯಾದೆ ಕಟ್ಟು ಹೋಗೋರೆ ಕರ್ಕೊಂಡವರು. ಅದು ಒಂದೇ ಹೇಳ್ತಾ ಇರೋ, ಕೇಕ್ ತರಕ್ ಹೋಗ್ಬರಿ, ಆರಾಗಲ್ಲ ಹಾಕಕ್ ಹೋಗ್ಬರಿ, ನಮ್ಗೋಸ್ಕರ ವೇಟ್ ಮಾಡಕ್ ಹೋಗ್ಬರಿ, 4 ಜನಕ್ಕೆ ಅನ್ನದಾನ ಮಾರಿ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿರೋದು. ಅದು ಅವ್ರು ಹೇಳಿರೋ ಮತ್ತೆ ಇವತ್ತು ಕೂಡ ನಂಗೆ ಉತ್ಸ್ಕೊಂಡು ಹೋಗ್ಬೇಕಾದ್ರೆ ನನ್ಗೊಂದು ಆಸೆ ಇದೆ. ಅದೇ ತರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಜೋರ ಕ್ಲಾಸ್. Happy birthday to you. Happy birthday to you. Happy birthday.